ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ. ಏನಂತ ಹೇಳಿದರೆ, ಮೊನ್ನೆ ತಾನೇ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ಬಂದಿದೆ. ಎಲ್ಲ ಫ್ರಿಡ್ಜ್ 14,000 ರೂಪಾಯಿ ಒಂದು ಫಲಾನುಭವಿ ಮಹಿಳಾ ಫಲಾನುಭವಿ ಗೃಹಲಕ್ಷ್ಮಿ 14,000 ರೂಪಾಯಿಂದ ಫ್ರಿಡ್ಜನ್ನು ತಗೊಂಡಿದ್ದಾರೆ, ಸ್ವಂತ ಖರೀದಿ ಮಾಡಿದ್ದಾರೆ ಮನೆ ಯುಗಾದಿಗೆ. ಆದ್ದರಿಂದ ಅವರಿಗೆ 14,000 ರೂಪಾಯಿ ಅಮೌಂಟು ಬಂದಿದೆ. ಹಾಗಾದರೆ ನಿಮಗೆ ಅಕೌಂಟಿಗೆ ಬಂದಿಲ್ವಾ? ಇನ್ನು ಪಕ್ಕದ ಮನೆಯವ್ರಿಗೆ ಬಂದಿಲ್ಲ, ಅವ್ರಿಗೆ ಬಂದಿಲ್ಲ, ಇವ್ರಿಗೆ ಬಂದಿಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಬರಬೇಕಾದ್ರೆ ಏನು ಮಾಡಬೇಕು? ಹಾಗೆ ಬಿಗ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗೆ ನೀವು 9ನೇ ಕಂತಿನ ಹಣ ಈಗ ರಿಲೀಸ್ ಮಾಡಲಿಕ್ಕೆ ಒಂದು ಡೇಟನ್ನು ಅಪ್ಡೇಟ್ ಮಾಡಿದೆ ಸರ್ಕಾರ. ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಆ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ಈ ಚಾನಲಲ್ಲಿ ಯಾವುದೇ ಮೋಸದ ಸುಳ್ಳು ಸುದ್ದಿಯನ್ನು ನಾನು ಹಾಕೋದಿಲ್ಲ. ನಿಜವಾದ ಸುದ್ದಿ ಇದ್ದರೆ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಹೋಗಬೇಡಿ. ಸಪೋರ್ಟ್ ಈ ಮುಂದಿನ ವೀಡಿಯೋ ಮಾಡಲಿಕ್ಕೆ ನಂಗೆ ಸಪೋರ್ಟಿಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋಗೊಂದು ಕಮೆಂಟಲ್ಲಿ ಯಾವ ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ, ನಿಮ್ಗೆ ಯಾವ ಕಂತಿನ ಹಣ ಬಂದಿಲ್ವೋ ಅದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯವರೆಲ್ಲ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯವರಿಗೆ ಮೊನ್ನೆ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ, ಇವಾಗ ತಯಾರಿ ಎಲ್ಲ ನಡೀತಾ ಇದೆ. ಆದ ತಕ್ಷಣ ಮಧ್ಯದಲ್ಲಿ 14,000 ರೂಪಾಯಿನೂ ಅವರು ಒಂದು ಫಲಾನುಭವಿ ಅಕೌಂಟಿಗೆ ಪೂರಾ ಎಲ್ಲ ಕಂತಿನ ಹಣ ಜಮೆ ಆಗಿ ಅವರೊಂದು ಫ್ರಿಡ್ಜನ್ನು ತಗೊಂಡಿರೋದು ನಿಮಗೆಲ್ಲದೂ ವಿಷಯ ಗೊತ್ತಿರೋದೆ. ಹಾಗೆ ನಿಮಗೆ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ, 7ನೇ ಕಂತು ಬಂದಿಲ್ಲ ಸರ್, 6ನೇ ಕಂತು ಬಂದಿಲ್ಲ, ಹಾಗೆ 5ನೇ ಕಂತು ಬಂದಿಲ್ಲ ಕೆಲವರಿಗೆ, ಅವ್ರು ಏನು ವರಿ ಅಂತ ಮಾಡೋ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಕೆಲಸ ಮಾಡಿಲ್ಲದ ಕಾರಣ ನಿಮಗೆ ಅಕೌಂಟಿಗೆ ದುಡ್ಡು ಹೋಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಏನಂತ ಹೇಳಿದರೆ, ಆಧಾರ್ ಕಾರ್ಡ್ ಅಪ್ಡೇಟ್. ನಿಮ್ಮ 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಇಟ್ಕೊಂಡಿದ್ರೆ ನೀವು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ. ಈ ಕಡೆಯಿಂದ ರೇಷನ್ ಕಾರ್ಡಿಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ. ಹಾಗಾದರೆ ನಿಮ್ಮದು ಹೆಬ್ಬೆರಳು ಗುರುತಿರ್ಬೋದು, ನಿಮ್ಮದು ಫೋಟೋ ಇರ್ಬೋದು, ಮಿಸ್ಮ್ಯಾಚ್ ಆಗಿ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದಿರುವ ಕಾರಣದಿಂದ ನಿಮಗೆ ಅಕೌಂಟಿಗೆ ಹಣ ಹೋಗಿರೋದಿಲ್ಲ. ಹಾಗೆಯೇ ನಿಮಗೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಸರ್ಕಾರ ಜೂನ್ 14ರವರೆಗೆ ಅವಕಾಶವನ್ನು ಕೊಟ್ಟಿದೆ. ದಯವಿಟ್ಟು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಆಧಾರ್ ಅಪ್ಡೇಟ್ ಮಾಡ್ಕೊಂಡು, ಕೆಲವರಿಗೆ KYC ಮಾಡ್ಕೊಂಡಿಲ್ಲ, ಆ ಕಾರಣದಿಂದ ಸಹ ಗೃಹಲಕ್ಷ್ಮಿಯನ್ನು ಹಣವನ್ನು ಬಿಡಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ತೊಂದರೆ ಆಗ್ತಿದೆ. ಹಾಗೆ ಸರ್ಕಾರದ ಎಲ್ಲ ನಿನ್ನೆ ತಾನೇ ಹೇಳಿದ್ರ ಪ್ರಕಾರ, ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿನ್ನೆ ಮಾಡಿ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಸರ್ಕಾರ ಎಲ್ಲ ಮಾಹಿತಿಯನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಹೋಗಿಲ್ಲೋ ಅಂಥ ಪಟ್ಟಿಯನ್ನು ಪಡ್ಕೊಂಡಿದೆ. ನೀವು ಏನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೇ ಏಪ್ರಿಲ್ 26 ಎಲೆಕ್ಷನ್ ಇರೋ ಕಾರಣದಿಂದ ಏಪ್ರಿಲ್ 20 ಒಳಗೆ ನಿಮಗೆ 9ನೇ ಕಂತನ್ನು ಸಹ ರಿಲೀಸ್ ಮಾಡ್ತೀವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಆ ಡೇಟನ್ನು, ಆ ಅಮೌಂಟನ್ನು ಯಾವತ್ತು ಕರೆಕ್ಟಾಗಿ ಬಂದ ಕೂಡಲೇ ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತೀನಿ ಈ ಚಾನಲಲ್ಲಿ. ನೀವು ಇದೇ ರೀತಿ ನಿಖರವಾದ ಸರಿಯಾದ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮಗೆ ಇದು ಗೃಹಲಕ್ಷ್ಮಿ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಏನೇ ಸರ್ಕಾರದ ಯೋಜನೆಯ ಅಪ್ಡೇಟ್ ನ್ಯೂಸ್ಗಳನ್ನ ಈ ಚಾನಲಲ್ಲಿ ಬಿಡ್ತಾ ಇರ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಏನೇ ಕಮೆಂಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಜರೂರಾಗಿ ಯಾವ ಕಂತಿನ ಹಣ ನಿಮಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆಯೂ ತಿಳಿಸ್ಕೊಡಿ ಸ್ನೇಹಿತರೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ, ಯೂಸ್ಫುಲ್ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.